ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಂಧವ್ಯದ ಬಾನಾಡಿಗಳು ಮುಂದುವರೆದ ಸಂಚಿಕೆ. ಮನೆಯಿಂದ ಹೊರಟ ಕಿರಣ ಮೊದಲು ಬಂದಿದ್ದು ಸೂರ್ಯನ ಮನೆಗೆ. ಆದ್ರೆ ಸೂರ್ಯ ಮನೆಗೆ ಬಂದಿರಲಿಲ್ಲ. ಮನೆಗೆ ಬೀಗ ಹಾಕಲಾಗಿತ್ತು. ಅದನ್ನು ನೋಡಿದವನು ಇವನು ಮನೆಗೆ ಬಂದಿಲ್ಲ, ಎಲ್ಲಿಗೆ ಹೋಗಿದ್ದಾನೆ ಎಂದು ಯೋಚಿಸುತ್ತಾ ಮೆಟ್ಟಿಲಿಳಿದು ಬರುವಾಗ ಅವನಿಗೆ ಅಡ್ಡಲಾಗಿ ನಿಂತಿದ್ದಳು ಪುಟಾಣಿ ಶಾನ್ವಿ. ಸೂರ್ಯ ಇರುವ ಮನೆಯ ಓನರ್ ಮಗಳು ಶಾನ್ವಿ ಪುಟಾಣಿಯಾಗಿದ್ದವಳು ಈಗ 12 ವರ್ಷದವಳಾಗಿದ್ದಾಳೆ. ತೊದಲಿಸುತ್ತಾ ಉಚ್ಚಾರಣೆ ಬರದೆ ಮಾತನಾಡುತ್ತಿದ್ದವಳು ಈಗ ಸ್ಪಷ್ಟವಾಗಿ ಮಾತನಾಡುತ್ತಾಳೆ. ಕಿರಣ್ ಮಾಮ, ಸೂರ್ಯ ಮಾಮ ಎಲ್ಲಿ? ಸಿಂಚನ ಆಂಟಿ ಕೂಡ ಬಂದಿಲ್ಲ, ಎಲ್ಲರೂ ಎಲ್ಲಿಗೆ ಹೋಗಿದ್ದಾರೆ ಎಂದು ಕೇಳಿದಳು. ಸಿಂಚನ ಮದುವೆಯಾಗಿ ಬಂದಾಗಿನಿಂದ ಅವಳನ್ನು ತುಂಬಾ ಹಚ್ಚಿಕೊಂಡಿದ್ದಳು ಶಾನ್ವಿ. ಸೂರ್ಯ ಮಾಮ ಗೊತ್ತಿಲ್ಲ ಶಾನ್ವಿ, ಸಿಂಚನ ನಮ್ಮ ಮನೆಯಲ್ಲಿದ್ದಾಳೆ ಎಂದು ಹೇಳುತ್ತಿರುವಾಗಲೇ ಅಲ್ಲಿಗೆ ಶಾನ್ವಿ ತಾಯಿ ವರ್ಷ ಬಂದಿದ್ದಳು. ಕಿರಣ, ರಶ್ಮಿ ಹೇಗಿದ್ದಾಳೆ? ಅವಳಿಗೆ ಹುಷಾರಿಲ್ಲ ಎಂದು ಹೇಳುತ್ತಿದ್ದರು ಎಂದು ಕೇಳಿದರು. ಚೆನ್ನಾಗಿದ್ದಾಳೆ ಅಕ್ಕ, ಸೂರ್ಯನ ನೋಡಿದ್ರ ಎಂದು ಸೂರ್ಯನ ಬಗ್ಗೆ ವಿಚಾರಿಸಿದನು. ಇಲ್ಲ ಕಿರಣ, ರಶ್ಮಿಗೆ ಹುಷಾರಿಲ್ಲ, ಹಾಸ್ಪಿಟಲ್ನಲ್ಲಿ ಇದ್ದಾಳೆ ಎಂದು ಹೋದವರು ಯಾರೂ ಬಂದಿಲ್ಲ. ಸೂರ್ಯ ಕೂಡ ಇಲ್ಲಿಗೆ ಬಂದಿಲ್ಲ ಎಂದಳು ವರ್ಷ. ಸೂರ್ಯನ ಫೋನ್ ಸ್ವಿಚ್ ಆಫ್ ಆಗಿದೆ, ಅದಕ್ಕೆ ಕೇಳಿದೆ ಅಕ್ಕ. ಆಂಟಿ, ಅಂಕಲ್, ಸಿಂಚನ ಎಲ್ಲರೂ ನಮ್ಮ ಮನೆಯಲ್ಲಿಯೇ ಇದ್ದಾರೆ ಎಂದವನು ಅಲ್ಲಿ ನಿಲ್ಲದೆ ಹೊರಟಿದ್ದನು. ಈಗ ಕಿರಣನಿಗೆ ಸೂರ್ಯನನ್ನು ಹುಡುಕುವುದೇ ಒಂದು ತಲೆಬಿಸಿಯಾಗಿತ್ತು. ಎಲ್ಲಿ ಹೋದನು ಎಂದು ತಿಳಿಯದೆ ಕಂಗಾಲಾದವನು ಅಕ್ಕಪಕ್ಕದ ರಸ್ತೆ ಎಲ್ಲವನ್ನು ನಿಧಾನವಾಗಿ ಬೈಕಿನಲ್ಲಿಯೇ ಹೋಗುತ್ತಾ ಹುಡುಕತೊಡಗಿದನು. ತುಂಬಾ ಸಮಯದವರೆಗೆ ಹುಡುಕಿದವನು ಸೋತು ಇನ್ನೇನು ಮನೆಗೆ ಹೊರಡಬೇಕು ಎನ್ನುವಷ್ಟರಲ್ಲಿ ಬೈಕನ್ನು ರೋಡಿನ ತುಂಬ ಸುತ್ತಾಡಿಸುತ್ತಾ ಒಮ್ಮೆ ವೇಗವಾಗಿ ಹೋದರೆ ಇನ್ನೊಮ್ಮೆ ನಿಧಾನವಾಗಿ ಹೋಗುತ್ತಿರುವ ಸೂರ್ಯ ಕಂಡಿದ್ದನು. ಇವನು ಯಾಕೆ ಹೀಗೆ ಬೈಕ್ ಓಡಿಸುತ್ತಿದ್ದಾನೆ ಎಂದು ಅವನ ಹಿಂದೆಯೇ ಕಿರಣ ಬಂದಿದ್ದನು. ಸೂರ್ಯ ಮನೆಯ ಬಳಿಗೆ ಬಂದವನು ಒಂದು ಕವರನ್ನು ಕೈಯಲ್ಲಿ ಹಿಡಿದು ತೂರಾಡುತ್ತಲೇ ಮೆಟ್ಟಿಲತ್ತಿ ಒಳಗೆ ಹೋಗಿದ್ದನು. ಅವನು ಒಳಗೆ ಹೋಗುವುದನ್ನೇ ಕಾಯುತ್ತಾ ನಿಂತಿದ್ದ ಕಿರಣ ನಂತರ ಅವನು ಕೂಡ ಮನೆಯೊಳಗೆ ಹೋಗಿದ್ದನು. ಅಲ್ಲಿ ಹೋಗಿ ನೋಡಿದರೆ ಆಶ್ಚರ್ಯದಲ್ಲಿ ನಿಂತನು ಕಿರಣ. ಸೂರ್ಯ ಒಂದು ದೊಡ್ಡ ಡ್ರಿಂಕ್ಸ್ ಬಾಟಲಿಯನ್ನು ಟೇಬಲ್ ಮೇಲೆ ಇರಿಸಿ ಕುಳಿತಿದ್ದನು. ನನ್ನ ತಂಗಿ ನನ್ನ ಜೊತೆ ಬರಲ್ಲ ಎಂದಳು. ಅದಕ್ಕೆ ನನಗೆ ಇವತ್ತು ತುಂಬಾ ನೋವಾಗಿದೆ. ಅಲ್ಲದೆ ಅಪ್ಪ ಅಮ್ಮ ಎಲ್ಲರೂ ಅವನ ಪರವಾಗಿ ಮಾತನಾಡುತ್ತಾರೆ, ನನ್ನ ಪರವಾಗಿ ಯಾರೂ ಮಾತನಾಡುವುದಿಲ್ಲ. ನನಗೆ ಯಾರೂ ಇಲ್ಲ, ಅದಕ್ಕೆ ಇವತ್ತು ನನಗೆ ನೀನು ಜೊತೆಯಾಗಿದ್ದೀಯ ಎಂದು ಆ ಬಾಟಲಿಯನ್ನು ಹಿಡಿದು ಹೇಳುತ್ತಿದ್ದನು. ಸೂರ್ಯನ ಮಾತು ಕೇಳಿದವನಿಗೆ ಅವನು ಈಗಾಗಲೇ ಕುಡಿದಿದ್ದಾನೆ ಎಂದು ಅರಿವಾಗಿತ್ತು. ಒಂದೂ ದಿನವೂ ಅವನು ಮದ್ಯಪಾನ ಮಾಡದವನು ಇಂದು ಕುಡಿದು ಬಂದಿದ್ದನು. ಅದನ್ನು ನೋಡಿದ ಕಿರಣನಿಗೆ ಆಶ್ಚರ್ಯವಾಗಿತ್ತು. ಒಡನೆಯೇ ಹೋಗಿ ಸೂರ್ಯನ ಕೈಯಲ್ಲಿರುವ ಬಾಟಲಿಯನ್ನು ತನ್ನ ಕೈಗೆ ತೆಗೆದುಕೊಂಡವನು, ಸೂರ್ಯ, ಇದೇನು ಮಾಡ್ತಿದೀಯ ನೀನು? ಕುಡಿಯುವವರನ್ನು ಕಂಡರೆ ಆಗದ ನೀನು ಇವತ್ತು ಕುಡಿಯುತ್ತಿದ್ದೀಯ, ಯಾಕೆ ಹೀಗೆ ಮಾಡಿದೆ ಎಂದನು ಬೇಸರದಲ್ಲಿ. ನಾನು ಕುಡಿತೀನಿ, ಅದನ್ನು ಕೇಳಲು ನೀನ್ಯಾರು? ನಾನ್ ಯಾರು ಅಂತ ನಿನಗೆ ಗೊತ್ತಿಲ್ವಾ? ನಾನು ನಿನ್ನ ಸ್ನೇಹಿತ ಎಂದನು. ಇಲ್ಲ, ನೀನು ನನ್ನ ಸ್ನೇಹಿತ ಅಲ್ಲ, ನನ್ನ ತಂಗಿ ಗಂಡ ಅಷ್ಟೆ ಎಂದು ತೊದಲಿಸುತ್ತಲೇ ಹೇಳಿದನು. ಓ, ಹಾಗಾದ್ರೆ ನಿನಗೆ ಸ್ವಲ್ಪ ಜ್ಞಾನ ಇದೆ ಎಂದವನು. ಅಳಿಯ ಅಲ್ಲ, ಮಗಳ ಗಂಡ, ಎರಡೂ ಒಂದೇ ಸೂರ್ಯ. ಆದ್ರೆ ನಿನ್ನ ತಂಗಿಗೆ ಗಂಡ ಆಗುವುದಕ್ಕಿಂತ ಮೊದಲು ನಿನ್ನ ಸ್ನೇಹಿತ ಎಂದನು. ನನ್ನ ಸ್ನೇಹಿತ ಹೀಗಿರಲಿಲ್ಲ, ಅವನು ಬೇರೆ ರೀತಿ ಇದ್ದ. ಈಗ ನನಗೆ ಯಾರೂ ಇಲ್ಲ, ನೀನ್ಯಾಕೆ ಇಲ್ಲಿಗೆ ಬಂದೆ? ಇಲ್ಲಿಂದ ಹೋಗು ಎಂದನು. ನಿನ್ನ ಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದೀನಿ. ನೀನು ಫೋನ್ ಸ್ವಿಚ್ ಆಫ್ ಮಾಡಿದೀಯಾ ಎಂದು ಅಲ್ಲಿ ಎಲ್ಲರೂ ಗಾಬರಿಯಾಗಿದ್ದಾರೆ. ಚಿನ್ನುಗೆ ಮೊದಲೇ ಹುಷಾರಿಲ್ಲ, ಈಗ ನೀನು ಈ ರೀತಿ ಮಾಡಿದರೆ ಅವಳು ಇನ್ನೂ ನೊಂದುಕೊಳ್ಳುತ್ತಾಳೆ. ಬಾ, ಮನೆಗೆ ಹೋಗೋಣ ಎಂದನು. ಚಿನ್ನು, ಅವಳು ನನ್ನ ಪುಟಾಣಿ, ಅವಳ ಚಿಂತೆ ನಿನಗೆ ಬೇಡ. ಆದ್ರೂ ಇಷ್ಟು ವರ್ಷ ಸಾಕಿದ ನನ್ನ ಜೊತೆಗೆ ಬರಲ್ಲ ಅಂತಾಳೆ. ನನ್ನ ಮನಸ್ಸಿಗೆ ಅದೆಷ್ಟು ನೋವಾಯಿತು ಗೊತ್ತಾ? ಅದಕ್ಕೆ ಇವತ್ತು ಕುಡಿದೆ ಎಂದು ಅಳುತ್ತಲೇ ಹೇಳಿದನು. ಸೂರ್ಯ ಕುಡಿದಿದ್ದರೂ ಸಹ ಇದೇ ಮೊದಲ ಬಾರಿಗೆ ತುಂಬಾ ಭಾವುಕನಾಗಿ ಮಾತನಾಡುತ್ತಿದ್ದನು. ಅದನ್ನು ನೋಡಿದ ಕಿರಣನಿಗೆ ಸಹಿಸಲು ಸಾಧ್ಯವಾಗಲಿಲ್ಲ.
ಇದರಲ್ಲಿ ನಿನ್ನ ತಂಗಿದು ಏನೂ ತಪ್ಪಿಲ್ಲ ಸೂರ್ಯ, ಎಲ್ಲಾ ತಪ್ಪು ನನ್ನದೇ. ನಿನ್ನ ನೋವು ನನ್ನಿಂದ ನೋಡಲು ಆಗುತ್ತಿಲ್ಲ ಎಂದು ಹೇಳಿದವನು ಹಿಡಿದಿದ್ದ ಡ್ರಿಂಕ್ಸ್ ಬಾಟಲಿಯ ಮುಚ್ಚುಳ ತೆಗೆದವನು ಒಂದೇ ಸಮ ಗಟಗಟ ನೀರು ಕುಡಿದ ಹಾಗೆ ಕುಡಿದಿದ್ದನು. ಏಯ್ ಕಿರಣ, ಅದು ನನ್ನ ಬಾಟಲಿ, ನೀನ್ಯಾಕೆ ಕುಡಿದೆ, ಕೊಡು ಎಂದು ಆಗಲೇ ಅರ್ಧ ಕುಡಿದಿದ್ದ ಬಾಟಲಿಯನ್ನು ತನ್ನ ಕೈಗೆ ತೆಗೆದುಕೊಂಡಿದ್ದನು ಸೂರ್ಯ. ಆ ಮದ್ಯಪಾನಕ್ಕೆ ನೀರೂ ಕೂಡ ಬೆರೆಸದೆ ಹಾಗೆ ಕುಡಿದಿದ್ದರಿಂದ ಎದೆ ಹೊಟ್ಟೆ ಎಲ್ಲ ಉರಿಯಲು ಶುರುವಾಯಿತು ಕಿರಣನಿಗೆ. ಜೋರಾಗಿ ಉಸಿರಾಡುತ್ತಾ ಸೂರ್ಯನ ಪಕ್ಕ ಬಂದು ಕುಳಿತವನು 5 ನಿಮಿಷಗಳ ಕಾಲ ಸುಧಾರಿಸಿಕೊಂಡು, ನನ್ನ ಮನಸ್ಸಿಗೂ ಕೂಡ ನೋವಾಯಿತು, ನಾನು ಅದಕ್ಕೆ ಕುಡಿದೆ, ಇನ್ನೂ ಕುಡಿಯಬೇಕು, ಕೊಡು ಎಂದು ಮತ್ತೆ ಸೂರ್ಯನ ಕೈಯಲ್ಲಿದ್ದ ಬಾಟಲಿಯನ್ನು ಕಸಿದುಕೊಂಡು ಕುಡಿದನು. ಅದನ್ನು ನೋಡಿದ ಸೂರ್ಯ ಮೊದಲೇ ಕುಡಿದಿದ್ದರೂ ಸಹ ಕಿರಣನ ಕೈಯಿಂದ ಅದೇ ಬಾಟಲಿಯನ್ನು ತೆಗೆದು ಮತ್ತೆ ಕುಡಿದು ಇಡೀ ಉದ್ದನೆಯ ಬಾಟಲಿಯನ್ನು ಖಾಲಿ ಮಾಡಿದ್ದರು ಇಬ್ಬರು. ಸೂರ್ಯ, ನನ್ನ ಹೆಂಡತಿ ಅಲ್ಲ 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 ನಿನ್ನ ತಂಗಿ ಕಾಯುತ್ತಿರುತ್ತಾಳೆ, ಬಾ ಮನೆಗೆ ಹೋಗೋಣ ಎಂದನು. ಕಿರಣನ ಮಾತುಗಳು ಆಗಲೇ ತೊದಲಲು ಶುರುವಾಗಿದ್ದವು. ನೀನು ನಂಗೆ ಇಷ್ಟ ಇಲ್ಲ, ನನ್ನ ತಂಗಿಗೂ ನಾನು ಇಷ್ಟ ಇಲ್ಲ, ಅದಕ್ಕೆ ಅವಳು ನನ್ನ ಜೊತೆ ಬರಲ್ಲ ಎಂದಳು. ನಾನು ಯಾರಿಗೂ ಇಷ್ಟ ಇಲ್ಲ, ಅದಕ್ಕೆ ನಾನು ನಿನ್ನ ಮನೆಗೆ ಬರೋದಿಲ್ಲ ಎಂದು ಮಕ್ಕಳು ಹೇಳುವ ಹಾಗೆ ಮುಖ ಊದಿಸಿ ಹೇಳಿದನು. ಅಯ್ಯೋ ಸೂರ್ಯ, ದಡ್ಡ ದಡ್ಡ ನೀನು, ನಿನ್ನ ತಂಗಿ ನನ್ನನ್ನು ಬೇಕಿದ್ರೆ ದೂರ ಮಾಡ್ತಾಳೆ, ನಿನ್ನನ್ನು ಮಾತ್ರ ಎಂದಿಗೂ ದೂರ ಮಾಡಲ್ಲ ಎಂದು ನಕ್ಕವನು, ನಿಂಗೆ ಇನ್ನೊಂದು ವಿಷಯ ಗೊತ್ತಾ ಎಂದು ಗುಟ್ಟು ಹೇಳುವ ಹಾಗೆ ಹೇಳಿದರೆ, ಗೊತ್ತಿಲ್ಲ ಹೇಳು ಎಂದು ಸೂರ್ಯ ಕೂಡ ಅದೇ ರೀತಿ ಪಿಸುಧ್ವನಿಯಲ್ಲಿ ಕೇಳಿದನು. ಈಗ ನೀನು ಅಲ್ಲಿಗೆ ಬರ್ಲಿಲ್ಲ ಅಂತ ಅದಕ್ಕೂ ನಾನೇ ಕಾರಣ ಎಂದು ಕೋಪ ಮಾಡಿಕೊಂಡಿದ್ದಾಳೆ. ಈಗ ನೀನು ಅಲ್ಲಿಗೆ ಬರ್ಲಿಲ್ಲ ಅಂದ್ರೆ ಮತ್ತೆ ಊಟ ಬಿಡ್ತಾಳೆ, ಅದಕ್ಕೆ ಅಲ್ಲಿಗೆ ಹೋಗೋಣ ಬಾ ಎಂದನು. ಕಿರಣ, ಈಗ ನನ್ನ ತಂಗಿ ಒಬ್ಬಳೇ ಅಲ್ಲ, ಅವಳ ಹೊಟ್ಟೆಯಲ್ಲಿ ಪಾಪು ಬೆಳೀತಿದೆ. ಅವಳು ಊಟ ಮಾಡದೆ ಹೋದ್ರೆ ಅವಳಿಗೆ ಪಾಪುಗೆ ಇಬ್ಬರಿಗೂ ತೊಂದರೆ ಆಗುತ್ತದೆ. ಹಾಗೆ ಆಗ್ಬಾರ್ದು, ಬಾ ಅಲ್ಲಿಗೆ ಹೋಗೋಣ. ನಶೆಯಲ್ಲಿದ್ದರೂ ಕೂಡ ತಂಗಿಯ ಮೇಲೆ ಕಾಳಜಿ ಅವನಿಗೆ. ಸೂರ್ಯ, ಈಗ ನನ್ನ ಟ್ರ್ಯಾಕಿಗೆ ಬಂದೆ ನೋಡು, ಅದಕ್ಕೆ ನನ್ನ ಸ್ನೇಹಿತ ಅಂದ್ರೆ ನಂಗೆ ತುಂಬಾ ಇಷ್ಟ ಎಂದು ಹೇಳುತ್ತಾ ಅವನ ಕೆನ್ನೆಯನ್ನು ಹಿಡಿದು ಮುತ್ತು ಕೊಟ್ಟಿದ್ದನು ಕಿರಣ. ಕಿರಣ ಮುತ್ತು ಕೊಟ್ಟ ಕೆನ್ನೆಯನ್ನು ಒರೆಸಿಕೊಂಡವನು, ಕಿರಣ, ಈಗ ನಾವಿಬ್ಬರು ಸ್ನೇಹಿತರು ಅಲ್ಲ, ಮತ್ತೆ ಇನ್ನೇನು ಎಂದು ಪ್ರಶ್ನಾರ್ಥಕವಾಗಿ ಕೇಳಿದನು ಸೂರ್ಯ. ನಾವಿಬ್ಬರು ಭಾವ ಭಾವೈದ ಎಂದು ನಕ್ಕನು. ಓ ಹೌದಲ್ವಾ, ನಂಗೆ ಮರೆತೇ ಹೋಗಿತ್ತು ನೋಡು. ಅದು ಸರಿ, ನಮ್ಮಿಬ್ಬರಲ್ಲಿ ಭಾವ ಯಾರು ಭಾವಮೈದ ಯಾರು ಎಂದು ಯೋಚಿಸುವ ರೀತಿಯಲ್ಲಿ ಹೇಳಿದನು ಕಿರಣ. ನೀನು ಭಾಮೈದ, ನಾನು ಭಾವ ಎಂದು ಸೂರ್ಯ ನಗುತ್ತಾ ಹೇಳಿದರೆ, ಇಲ್ಲ ಇಲ್ಲ ಇಲ್ಲ, ನೀನು ಭಾವಮೈದ, ನಾನು ಭಾವ ಎಂದು ಇಬ್ಬರು ತಬ್ಬಿಕೊಂಡಿದ್ದರು. ಸರಿ, ಲೇಟ್ ಆಗುತ್ತೆ, ಬಾ ಹೋಗೋಣ ಎಂದು ಹೇಳಿ ಮನೆಯ ಬೀಗವನ್ನು ಕೂಡ ಹಾಕದೆ ಇಬ್ಬರು ಹೊರಗೆ ಬಂದು ಬೈಕಿನ ಬಳಿ ಬರುತ್ತಿದ್ದ ಹಾಗೆ, ಕಿರಣ, ಬೈಕು ಬೇಡ, ಅದನ್ನು ಮುಟ್ಟಲ್ಲ ಇವತ್ತು, ನಾನು ನೀನು ರೋಡಲ್ಲಿ ನಡೆದುಕೊಂಡು ಹೋಗೋಣ ಎಂದನು ಸೂರ್ಯ. ಅಲ್ಲ, ಅಷ್ಟೊಂದು ಕುಡಿದಿರುವವರು ಬೈಕ್ ಹೇಗೆ ತಾನೇ ಓಡಿಸುತ್ತಾರೆ ಅಲ್ವಾ, ಅದಕ್ಕೆ ಅವರು ನಡೆದು ಹೋಗುವುದೇ ಒಳ್ಳೆಯದು. ನನ್ನ ಭಾವ ಅಲ್ಲ ಅಲ್ಲ ಭಾಮೈದ ಹೇಳಿದ ಮೇಲೆ ಬೇಡ ಅಂತೀನ, ಬಾ ಹೋಗೋಣ ಎಂದನು ಕಿರಣ. ಕಿರಣ, ನಿನ್ನನ್ನ ಅದಕ್ಕೆ ನೋಡು ನಾನು ದಡ್ಡ ಅನ್ನೋದು, ನೀನು ನನ್ನ ಭಾಮೈದ, ನಾನು ನಿನ್ನ ಭಾವ ಎಂದು ಮತ್ತೆ ನಕ್ಕಿದ್ದನು. ಸೂರ್ಯ, ಯಾವುದೋ ಒಂದು, ಈಗ ಮನೆಗೆ ಹೋಗೋಣ ಬಾ ಎಂದು ಹೇಳುತ್ತಾ ಇಬ್ಬರು ಹೆಗಲ ಮೇಲೆ ಕೈ ಹಾಕಿಕೊಂಡು ಆ ಕಡೆ ಒಂದು ಕಾಲು ಈ ಕಡೆ ಒಂದು ಕಾಲು ಹಾಕುತ್ತಾ ತೂರಾಡಿಕೊಂಡೇ ರಸ್ತೆಯಲ್ಲಿ ನಡೆದು ಬರುತ್ತಿದ್ದರು. ಇತ್ತ ಚಿನ್ನುಗೆ ಕ್ಷಣ ಕ್ಷಣಕ್ಕೂ ಭಯ ಹೆಚ್ಚುತ್ತಲೇ ಇತ್ತು. ತನ್ನ ಅಣ್ಣನ ಫೋನ್ ಸ್ವಿಚ್ ಆಫ್ ಆಗಿದೆ. ಇನ್ನು ಸಿಂಚನ ಕಿರಣನಿಗೆ ಎಷ್ಟೇ ಫೋನ್ ಮಾಡಿದರೂ ಅವನು ಕೂಡ ಫೋನ್ ತೆಗೆಯಲಿಲ್ಲ. ಇಬ್ಬರು ಮನೆಗೆ ಬರದಿರುವುದನ್ನು ನೋಡಿದ ಎಲ್ಲರಿಗೂ ಭಯ ಶುರುವಾಗಿತ್ತು. ಮಂಜಣ್ಣ, ಅಣ್ಣನೂ ಬಂದಿಲ್ಲ, ಇವರು ಹೋಗಿ ಇಷ್ಟೊತ್ತಾದ್ರೂ ಇನ್ನೂ ಸುಳಿವಿಲ್ಲ, ಅಣ್ಣನ ಮನೆಯ ತನಕ ಹೋಗಿ ನೋಡಿಕೊಂಡು ಬರ್ತೀರಾ ಎಂದು ಮಂಜನಿಗೆ ಹೇಳಿದಳು. ಆಯ್ತು ರಶ್ಮಿ ಅಕ್ಕ, ಹೋಗಿ ನೋಡ್ಕೊಂಡು ಬರ್ತೀನಿ, ನೀವು ಹೆದರಬೇಡಿ ಎಂದು ಹೇಳಿದವನು ಮಂಜ ಕೂಡ ಅದೇ ರಸ್ತೆಯಲ್ಲಿ ನಡೆದು ಬರುತ್ತಿದ್ದನು. ಆಗಲೇ ಕತ್ತಲಾಗಿದ್ದರಿಂದ ಆ ರಸ್ತೆಯಲ್ಲಿ ಹೆಚ್ಚಿಗೆ ಜನ ಇರಲಿಲ್ಲ. ಸೂರ್ಯ ಕಿರಣ ಇಬ್ಬರು ರಸ್ತೆಯ ಮಧ್ಯ ಕುಳಿತು, ಲೋ ಕಿರಣ,
ಈ ರಸ್ತೆಯನ್ನು ಯಾರು ಸರಿಯಾಗಿ ಮಾಡಿಲ್ಲ. ರಸ್ತೆ ಪೂರ ಹಳ್ಳದಿಡುಕು ಮಾಡಿದ್ದಾರೆ. ಮೊದಲು ಈ ರಸ್ತೆ ಮಾಡಿದ ಕಾಂಟ್ರಾಕ್ಟ್ ಅನ್ನು ಹಿಡಿಯಬೇಕು. ಅವರಿಗೆ ಈ ರಸ್ತೆ ಸರಿಯಿಲ್ಲ ಎಂದು ಹೇಳಬೇಕು. ಹೌದು ಸೂರ್ಯ, ನೀನು ಹೇಳಿದ್ದು ಸರಿಯಾಗಿದೆ. ಈ ವಿಷಯವನ್ನು ನಮ್ಮಣ್ಣನಿಗೆ ಮೊದಲು ಹೇಳಬೇಕು. ಅವರು ಕಾಂಟ್ರಾಕ್ಟರ್ಗೆ ಹೇಳಿ ಸರಿ ಮಾಡಿಸುತ್ತಾರೆ ಎಂದು ರಸ್ತೆಯಲ್ಲಿಯೇ ಕುಳಿತು ಇಬ್ಬರು ಮಾತನಾಡುತ್ತಿದ್ದರು. ಇಬ್ಬರಿಗೂ ಏನು ಮಾತನಾಡುತ್ತಿದ್ದೇವೆ ಎನ್ನುವ ಅರಿವಿಲ್ಲ. ಕುಡಿದ ನಶೆಯಲ್ಲಿಯೇ ಹೇಗೆ ಬೇಕೋ ಹಾಗೆ ಮಾತನಾಡುತ್ತಿದ್ದರು. ಇಬ್ಬರನ್ನು ಹುಡುಕಿ ಬಂದ ಮಂಜನಿಗೆ ಇಬ್ಬರು ರಸ್ತೆಯ ಮೇಲೆ ಕುಳಿತು ಮಾತನಾಡುತ್ತಿರುವುದನ್ನು ಕಂಡು ಆಶ್ಚರ್ಯವಾಗಿತ್ತು. ಅವರ ಬಳಿಗೆ ಹೋಗಿ ನೋಡಿದರೆ ಇಬ್ಬರು ಕುಡಿದು ನಶೆಯಲ್ಲಿದ್ದಾರೆ ಎಂದು ಅರಿವಾಗಿತ್ತು ಅವನಿಗೆ. ಸೂರ್ಯಣ್ಣ, ಕಿರಣಣ್ಣ, ಏನು ನಿಮ್ಮ ಅವಸ್ಥೆ? ಇಲ್ಲಿ ಯಾಕೆ ಕೂತಿದ್ದೀರಾ ಎಂದರೆ, ಓ ಮಂಜಾ, ನೀನು ಬಂದ್ಯಾ, ಬಾ ಮಾತಾಡೋಣ, ಕುಳಿತುಕೋ ಎಂದು ತನ್ನ ಪಕ್ಕ ರಸ್ತೆಯನ್ನು ಬಡೆದು ಕೈ ತೋರಿಸಿದನು. ಅಣ್ಣ, ಅಲ್ಲಿ ಎಲ್ಲರೂ ನೀವು ಬಂದಿಲ್ಲ ಎಂದು ಗಾಬರಿಯಾದ್ರೆ ನೀವು ಇಲ್ಲಿ ಕುಳಿತು ಈ ರೀತಿ ಆಡುತ್ತಿದ್ದೀರಾ? ಬನ್ನಿ ಮೊದಲು ಮನೆಗೆ ಹೋಗೋಣ ಎಂದು ಇಬ್ಬರನ್ನು ಬಲವಂತ ಮಾಡಿ ಮನೆಗೆ ಕರೆದುಕೊಂಡು ಬಂದಿದ್ದನು ಮಂಜ. ಮಂಜ ಒಳಗೆ ಹೋದರೆ ಇಬ್ಬರು ಬಾಗಿಲಿನಲ್ಲಿಯೇ ನಿಂತರು. ಅದನ್ನು ನೋಡಿದ ಮಂಜ, ಅಣ್ಣ, ಯಾಕೆ ಅಲ್ಲೇ ನಿಂತಿದ್ದೀರಾ, ಬನ್ನಿ ಎಂದು ಕರೆದನು. ಆದ್ರೂ ಕೂಡ ಅವರು ಬಾಗಿಲಿನಲ್ಲಿಯೇ ನಿಂತಿದ್ದರು. ಸೂರ್ಯ, ಕಿರಣ ಇಬ್ಬರು ಬಾಗಿಲಿನಲ್ಲಿ ನಿಂತಿರುವುದನ್ನು ನೋಡಿ ಎಲ್ಲರಿಗೂ ಸಂತೋಷವಾಗಿತ್ತು. ಚಿನ್ನುವಿಗಂತೂ ತನ್ನ ಅಣ್ಣ ಮನೆಗೆ ಬಂದಿದ್ದು ಹೇಳಲಾರದಷ್ಟು ಸಂತೋಷವಾಗಿತ್ತು. ಅಣ್ಣ, ಅಲ್ಲೇ ಯಾಕೆ ನಿಂತಿದೀಯಾ, ಬಾ. ಅಣ್ಣ, ಅಲ್ಲೇ ಯಾಕೆ ನಿಂತಿದೀಯಾ, ಒಳಗೆ ಬಾ ಎಂದು ತನ್ನ ಅಣ್ಣ ಮತ್ತು ಗಂಡನ ಅವತಾರ ತಿಳಿಯದೆ ಹೇಳಿದಳು. ಚಿನ್ನು ಮಾತು ಕೇಳಿದ ಸೂರ್ಯ, ಕಿರಣ ಇಬ್ಬರು ಒಳಗಡೆ ಬರುವಾಗ ಹೊಸ್ತಿಲನ್ನು ಎಡವಿ ಮುಗ್ಗರಿಸುವ ಸೂರ್ಯನನ್ನು ಹಿಡಿದ ಕಿರಣ, ಸೂರ್ಯ, ಸ್ಟಡಿ ಸ್ಟಡಿ ಆಗಿರ್ಬೇಕು, ಎಲ್ಲರೂ ನಮ್ಮನ್ನೇ ನೋಡುತ್ತಿದ್ದಾರೆ ಎಂದು ಮೆಲುಧ್ವನಿಯಲ್ಲಿ ಹೇಳಿದನು. ಭಾಮೈದ, ಐ ಆಮ್ ಇನ್ ಫುಲ್ ಸ್ಟಡಿ, ಯು ಡೋಂಟ್ ವರಿ ಎಂದನು. ಇವರಿಬ್ಬರ ನಡವಳಿಕೆಯನ್ನು ನೋಡಿ ಎಲ್ಲರಿಗೂ ಆಶ್ಚರ್ಯವಾಗಿತ್ತು. ಎಲ್ಲರ ಮುಖಭಾವವನ್ನು ಗಮನಿಸಿದ ಮಂಜನೆ ಎಲ್ಲರಿಗೂ ಇವರು ಕುಡಿದಿರುವ ವಿಷಯ ಹೇಳಿದನು. ಧರ್ಮೇಗೌಡರು ಒಂದು ದಿನವೂ ಮದ್ಯಪಾನವನ್ನು ಮುಟ್ಟಿರಲಿಲ್ಲ. ಅಂಥದ್ರಲ್ಲಿ ಮಗ ಕುಡಿದು ಬಂದಿದ್ದಾನೆ ಎಂದು ತಿಳಿದು ಅಸಾಧ್ಯ ಕೋಪ ಬಂದಿತ್ತು. ಚಿನ್ನು ಆಗಲೇ ತನ್ನ ಅಪ್ಪನ ಮುಖಭಾವವನ್ನು ನೋಡಿದವಳು ಅವರ ಬಳಿಗೆ ಹೋಗಿ, ಅಪ್ಪ, ಅಣ್ಣ ಯಾವತ್ತೂ ಹೀಗೆ ಮಾಡಿಲ್ಲ. ನಾನು ಅವನು ಕರೆದ ತಕ್ಷಣ ಮನೆಗೆ ಹೋಗಲಿಲ್ಲ ಎಂದು ನೋವಿಗೆ ಹೀಗೆ ಮಾಡಿಕೊಂಡು ಬಂದಿದ್ದಾನೆ. ಬೆಳಿಗ್ಗೆ ಸರಿಯಾಗುತ್ತಾನೆ. ದಯವಿಟ್ಟು ಏನು ಹೇಳ್ಬೇಡಿ, ಹೋಗಿ ಮಲಗಿ ಎಂದಳು. ಧರ್ಮೇಗೌಡರು ಸೂರ್ಯನೆಡೆಗೆ ಕೆಂಗಣ್ಣು ಬೀರಿದರೆ ಸೂರ್ಯ, ಕಿರಣ, ಅಪ್ಪ ಎಂದು ಹೇಳಿ ಮುಖವನ್ನು ಕಿರಣನ ಕಡೆಗೆ ತಿರುಗಿಸಿ ನಿಂತನು. ಈಗಾಗಲೇ ತುಂಬಾ ಹೊತ್ತಾಗಿದೆ, ಈಗ ಮಾತನಾಡುವುದು ಸರಿಯಲ್ಲ ಎಂದು ತಿಳಿದವರು ಸಿಂಚನ, ಅವನನ್ನು ಕರೆದುಕೊಂಡು ಹೋಗಿ ಮಲಗಿಸು ಎಂದು ಹೇಳಿ ಕೋಣೆಗೆ ಹೋಗಿದ್ದರು. ಸೂರ್ಯ, ಕಿರಣ, ಇದೇನು ಮಾಡಿಕೊಂಡು ಬಂದಿದ್ದೀರಾ ಎಂದು ಹೇಳಿದ ಅನ್ನಪೂರ್ಣ ಅವರು, ಮಂಜ, ಮೊದಲು ಕಿರಣನನ್ನು ಕರೆದುಕೊಂಡು ಹೋಗಿ ಅವನ ಕೋಣೆಗೆ ಮಲಗಿಸು ಎಂದವರು ಸೂರ್ಯನನ್ನು ಹಿಡಿದು ಅವರೇ ಕೋಣೆಗೆ ಕರೆದುಕೊಂಡು ಹೋಗಿದ್ದರು. ಅಮ್ಮ, ನಾನು ನನ್ನ ಪುಟಾಣಿಯನ್ನು ಮಾತನಾಡಿಸಲೇಬೇಕು, ಬಿಡು, ಆಮೇಲೆ ಮಲಗ್ತೀನಿ ಎಂದು ತೊದಲುತ್ತಲೇ ಹೇಳಿದನು. ಈ ಅವತಾರದಲ್ಲ ಅವಳನ್ನು ಮಾತನಾಡಿಸುವುದು ನೀನು, ಇವಾಗ ಮಲಗು, ಬೆಳಿಗ್ಗೆ ಇಲ್ಲೇ ಇರ್ತಾಳೆ, ಎಲ್ಲೂ ಹೋಗಲ್ಲ, ಮಾತನಾಡುವೆಯಂತೆ ಎಂದು ಗದರಿದವರು ಅವನನ್ನು ಮಲಗಿಸಿ ಅವನಿಗೆ ರಗ್ಗು ಹೊದಿಸಿ, ಸಿಂಚನ, ಅವನಿಂದ ಸ್ವಲ್ಪ ದೂರವೇ ಮಲಗು, ಅವನಿಗೆ ನಶೆ ಏರಿ ಜ್ಞಾನ ಇಲ್ಲ, ಕೈ ಕಾಲು ಬಡಚಿ ಹೊಟ್ಟೆಗೆ ಏಟು ಮಾಡಿದರೆ ಕಷ್ಟ ಎಂದು ಹೇಳಿ ಅಲ್ಲಿಂದ ಹೊರಟಿದ್ದರು. ಚಿನ್ನು, ಈಗ ನಿನ್ನ ಅಣ್ಣ ಬಂದಾಯ್ತಲ್ಲ, ಹೋಗಿ ಮಲಗು, ಏನಾದ್ರೂ ಬೇಕಿದ್ರೆ ತಕ್ಷಣ ಬಂದು ನನ್ನನ್ನು ಎಚ್ಚರ ಮಾಡು ಎಂದು ಹೇಳಿದವರು ಮಲಗಲು ಹೊರಟಿದ್ದರು. ಅನ್ನಪೂರ್ಣ. ಮುಂದುವರಿಯುವುದು. ಸೂರ್ಯ, ಕಿರಣನ ಅವಸ್ಥೆ ಹೇಗಿತ್ತು ಎನ್ನುವುದನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು.